ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ನೇಲ್ ನೋಡಿ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಳದು ಮದುವೆ ಇದೆ. ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ ಮದುವೆ ಅಟೆಂಡ್ ಮಾಡೋಕ್ಕೆ. ನನ್ನ ಫ್ರೆಂಡ್ಸ್ನ ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಆದಮೇಲೆ ನಾವು ವರ್ಷಕ್ಕೆ ಒಂದೇ ಸಲ ಸಿಗೋಕ್ಕಾಗ್ತಿರೋದು. ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನನ್ನ ಮದುವೆಗೆ ಮೀಟ್ ಆಗಿದ್ದು, ಆವಾಗಲೂ ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ, ಮದುವೆ ಬ್ಯುಸಿ ಅದು ಇದು ಅಂತ. ಸೊ ಈಗ ಇನ್ನೊಬ್ಳು ಫ್ರೆಂಡು ಮದುವೆ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ಎಲ್ಲ ಮೀಟ್ ಆಗ್ತಾ ಇದ್ದೀವಿ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ಎಲ್ಲ ನೀವು ವ್ಲಾಗಲ್ಲಿ ತೋರ್ಸೋಕ್ಕೆ ಕವರ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಜೋ ಏನಾರು ಬೇಕಾದ ಹೇಳಿ, ಎರಡೆರಡು ಸಲ ಹಾಕಿಸ್ತೀನಿ, ನಾಚ್ಕೋಬೇಡ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮನೆಗೆ ಹೋದ್ಮೇಲೆ ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇರೋದ್ರಿಂದ ನಾಟಕ ಮಾಡ್ತಾಯಿದ್ರು. ಅದ್ರದ್ದೊಂದು ಸ್ವಲ್ಪ ಬೈಟ್ ತೊಗೊಂಡೆ ಅಷ್ಟೇ. ಆಯಿತು ಆಲ್ರೆಡಿ. ಆ್ಯಕ್ಚುಲಿ ಬಂದು ವಿಡಿಯೋನೇ ಮಾಡೋಕ್ಕಾಗಲಿಲ್ಲ, ಟೈಮೇ ಇರಲಿಲ್ಲ. ಅದಕ್ಕೆ ಪಟ ಅಂತ ರೆಡಿಯಾಗಿ ಈಗ ಓಡ್ತಾ ಇದ್ದೀವಿ. ಫುಲ್ ಲುಕ್ಕು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಸ್ಯಾರಿದು ಹೇಗೆ ರೆಡಿ ಆಗಿದ್ದೀನಿ ಅಂತ. ಬಟ್ ದಿಸ್ ಇಸ್ ಮೈ ಫೇಸ್. ಏನಾದ್ರು ಫಂಕ್ಷನ್ ಇದ್ದಾಗಲೂ ಈ ಥರ ಪಿಂಪಲ್ ಆಗುತ್ತೆ ಮುಖದಲ್ಲಿ. ವೆರಿ ಬ್ಯಾಡ್, ಏನು ಮಾಡೋಕ್ಕಾಗಲ್ಲ. ನನ್ನ ಫ್ರೆಂಡ್ ಹರೀಶ್ ಮನೇನೂ ನಮ್ಮ ಮನೆ ಹತ್ರನೇ ಇರೋದು. ಆನ್ ದ ವೇ ಹೋಗ್ತಾ ಅವನು ಪಿಕಪ್ ಮಾಡಿಕೊಂಡು, ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಒಂದು ಪ್ರ್ಯಾಂಕ್ ಮಾಡಿದ್ವಿ. ಊಟ ಹಾಕ್ತಾರೆ ಅವರು. ಅಜ್ಜ ಬಂದ್ಬಿಟ್ಟವಳೆ ಅಂತ ನಾವಿನ್ನ ಬರ್ತಾ ಇದ್ದೇವೆ ಕಣ್ಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಫ್ರೆಂಡ್ಸ್ ಇಂಟ್ರೊಡಕ್ಷನ್ನ ಕೊಟ್ಬಿಡ್ತೀನಿ. ನೀವು ಯೋಚನೆ ಮಾಡ್ತಾ ಇರ್ಬೋದು, ಇದೇನು ಒಂದು ಒರಿಜಿನಲ್ ಹೆಸರಿದೆ, ಒಂದು ಅಲಿಯಾಸ್ ಹೆಸರಿದೆ ಅಂತ. ಆ್ಯಕ್ಚುಲಿ ಎಲ್ಲ ಫ್ರೆಂಡ್ಸ್ ಗ್ಯಾಂಗಲ್ಲೂ ನಿಕ್ ನೇಮ್ಸ್ ಇರುತ್ತೆ. ಸೊ ನಾವು ಮಾತಾಡ್ಬೇಕಾದ್ರೆ ನಿಕ್ ನೇಮ್ಸೇ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಅಲಿಯಾಸ್ ನೇಮ್ ಕೂಡ ಮೆನ್ಷನ್ ಮಾಡಿದ್ದೀನಿ ವಿಡಿಯೋದಲ್ಲಿ ಅಷ್ಟೇ. ವೆನ್ಯೂ ರೀಚ್ ಆದಮೇಲೆ ರೆಗ್ಯುಲರ್ ಚಿಟ್ ಚಾಟ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು. ಕಾರು ಅಲ್ಲ, ಪ್ಲಾನ್ ಇದ್ರೆ ಹೇಳಿ, ನಾನು ಕಾರ್ ತಗೊಬಂದು ಎಲ್ಲರನ್ನು ಪಿಕ್ ಮಾಡ್ತೀನಿ ಅಂತಾನೆ. ನಿಮ್ದು ಫಸ್ಟ್ 2001 ಚಿಕ್ಕವ್ರು ಕಣ. ಇವನು ಪ್ಲೇಸ್ಮೆಂಟ್ ಅಂತ ಹೌದು, ಎಡಿಟ್ ಮಾಡಿ ಹಾಕ್ತೀನಿ. ನೀನು ಚೆನ್ನಾಗಿ ಕಾಣೋ ಥರ ಹಾಕ್ತೀನಿ. ಇದು ನನ್ನ ಕಂಪ್ಲೀಟ್ ಲುಕ್. ನಾನು ಆ್ಯಕ್ಚುಲಿ ಅಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ವೀಡಿಯೋಸ್ನ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಹಾಕಿದ್ದೀನಿ. ಸಾರಿ, ನನ್ನ ವಾಯ್ಸೇ ಜೋರಾಗಿ ಕೇಳಿಸಿದ್ರೆ ಐ ಆಮ್ ರಿಯಲಿ ಸಾರಿ. ಫೋನ್ ನಾನು ಇಟ್ಕೊಂಡಿದ್ರೆ ನನ್ನ ವಾಯ್ಸ್ ಜೋರಾಗಿ ಕೇಳಿಸಿರುತ್ತೆ ನಿಮ್ಗೆ ಆಬ್ವಿಯಸ್ಲಿ. ಜೋ ಏನಾರು ಬೇಕಾದ ಹೇಳಿ, ಎರಡೆರಡು ಸಲ ಹಾಕಿಸ್ತೀನಿ, ನಾಚ್ಕೋಬೇಡ. ಇನ್ನೊಂದು ಬೇಕಾ ಹೇಳು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಊಟ ಎಲ್ಲ ಆದಮೇಲೆ ರೆಗ್ಯುಲರ್ ಫೋಟೋಶೂಟ್ ವಿಡಿಯೋ ಶೂಟ್ ಮಾಡಿದ್ವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನೆಕ್ಸ್ಟ್ ಡೇ ಜೋ ಬರ್ಡೇ ಇತ್ತು. ಮತ್ತೆ ನಾವು ಸಿಗೋಕ್ಕಾಗಲ್ಲ ಅಂತ ಅವತ್ತಿನ ದಿನಾನೇ ನಾವು ಕೇಕ್ ಕಟ್ ಮಾಡಿಸಿದ್ವಿ ನೈಟು. ಕಾಲೇಜಿಗೆ ಹೋಗ್ಬೇಕಾದ್ರೆ ಎಲ್ಲರ ಬರ್ಡೇ 1 ಮಂತ್ ಬಿಫೋರೇ ನಾವು ಗಿಫ್ಟು, ಪ್ಲೇಸು, ಕೇಕ್ ಎಲ್ಲನೂ ಡಿಸೈಡ್ ಮಾಡ್ತಾಯಿದ್ವಿ. ಎಲ್ಲರ ಬರ್ಡೇಗೂ ಎಲ್ಲರೂ ಆಚೆ ಹೋಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಇವಾಗ ಎಲ್ಲೋ ಬರ್ಡೇನೂ ಈ ಥರ ಮಾಡೋಕ್ಕಾಗಲ್ಲ. ನಾವು ಫ್ರೆಂಡ್ಸ್ ಎಲ್ಲರೂ ಬರ್ಡೇಗೆ ಸಿಗೋದೇ ರೇರ್ ಆಗೋಗಿದೆ. ಲೈಫ್ ಹ್ಯಾಸ್ ರಿಯಲಿ ಕುಕ್ಡ್ ಅಪ್. ನಾವೆಲ್ಲ ಕೆಲ್ಸಕ್ಕೆ ಹೋಗೋಕೆ ಸ್ಟಾರ್ಟ್ ಆದಮೇಲೆ ನಮ್ಗೆ ಅನಿಸಿದ್ದು, ಯಾಕೆ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತಾರೆ ಅಂತ. ಅಲ್ಲಿ 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 ಐಶ್ವರ್ಯ ಹತ್ರ ಮಧು ಐಶ್ವರ್ಯ ಹತ್ರ ಮಧು ಐಶ್ವರ್ಯ ಕೇಳ ಇವಾಗ ಎಲ್ಲೋದೆ ಜೋ ಹೋಗ, ಹಂಗೆ ಎತ್ಕೊಂಡು ಹೋಗು ಮಧು, ಹಂಗೆ ಎತ್ಕೊಂಡು ಹೋಗ, ಹಂಗೆ ಎತ್ಕೊಂಡು ಹೋಗು, ಹಂಗೆ ಮಾಡು. ಈ
ಸ್ಟಾರ್ಟಿಂಗ್ ಅಲ್ಲಿ ಕೇಕ್ ಕೊಡಿ ಆಮೇಲೆ ಥ್ಯಾಂಕ್ ಯು ಅಂತ ನೋಡಿ ನಂಗೆ ಬೇಕು ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಇವಾಗ ಮನೆಗೆ ಬಂದ್ವಿ. ಈಗ ಆಲ್ಮೋಸ್ಟ್ 11 o'clock ಆಗಿದೆ. ಡೇ ತುಂಬಾ ಚೆನ್ನಾಗಾಯಿತು. ಐ ಎಂಜಾಯ್ಡ್ ಥರೋಲಿ. ಎಷ್ಟೋ ದಿನ ಆದಮೇಲೆ ನಮ್ಮ ಫ್ರೆಂಡ್ಸ್ನ ಮೀಟ್ ಆಗಿ ತುಂಬಾ ಖುಷಿ ಆಯಿತು. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೇಳ್ರಪ್ಪ ಹೇಳ್ರು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಗಂಟೆ ಹೊಡಿ.